ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಆದ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನೆಂದರೆ ಹುರುಳಿಕಾಳಿನ ಪಲ್ಯ. ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹುರುಳಿಕಾಳಿನ ಪಲ್ಯ ಮಾಡಲಿಕ್ಕೆ 1 ಕಪ್ಪಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ. ಇದರಲ್ಲಿ ಕಸ ಕಡ್ಡಿ ಕಲ್ಲು ಏನೋ ಇದ್ದರೂ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಓವರ್ನೈಟ್ ಇದನ್ನು ಸೋಕ್ ಮಾಡಿ ಇಟ್ಕೊಳ್ಬೇಕು. ಆದರೆ ನಾನು ಬೆಳಿಗ್ಗೆನೇ ಈ ಮಾಡೋ ಪ್ಲ್ಯಾನ್ ಮಾಡಿರೋದ್ರಿಂದ ಸ್ವಲ್ಪ ಬಿಸಿ ನೀರನ್ನು ಯೂಸ್ ಮಾಡಿಕೊಂಡು ಒಂದು 2 ಅವರ್ಸ್ ನಾವು ಇದನ್ನು ಸೋಕ್ ಮಾಡ್ಬೋದು. ಬಿಸಿ ನೀರು ಹಾಕಿದರೆ 2 ಅವರ್ಸ್ ಸಾಕಾಗತ್ತೆ. ಆಮೇಲೆ ನೆನೆಸಿಟ್ಕೊಂಡಿರೋ ಹುರುಳಿಕಾಳನ್ನು ಕುಕ್ಕರ್ಗೆ ಶಿಫ್ಟ್ ಮಾಡಿ 5 ವಿಸಿಲ್ ತೆಗೆದುಕೊಂಡು ಬೇಯಿಸ್ಕೊಳ್ಬೇಕು. ಹುರುಳಿಕಾಳು ಒಳ್ಳೆಯ ಪೌಷ್ಟಿಕಾಂಶವಿರುವ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ. ಇದು ವೆಯ್ಟ್ ಲಾಸಿಗೆ ತುಂಬ ಸಹಾಯ ಮಾಡುತ್ತೆ. ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಮಸಲ್ ಸ್ಟ್ರೆಂತಿಗೂ ಇದು ಸಪೋರ್ಟ್ ಮಾಡ್ತದೆ. ಸೊ ಹೀಗೆ ಹುರುಳಿಕಾಳು ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ಪಲ್ಯದ ಜೊತೆ ನಾನು ಹರಿವೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಮೊದಲಿಗೆ ನಾವು ಹರಿವೆ ಸೊಪ್ಪಿನ ಪಲ್ಯವನ್ನು ಪ್ರಿಪರೇಷನ್ ಮಾಡಿ ಆ ನಂತರ ಅದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಹುರುಳಿಕಾಳನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ಈಗ ನಾನು ಕಾಳಿನ ಜೊತೆ ಸೊಪ್ಪನ್ನು ಕೂಡ ಸೇರಿಸಿರೋದ್ರಿಂದ ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೆಲ್ದಿ ಹಿಮೋಗ್ಲೋಬಿನ್ ಲೆವೆಲ್ಗೆ ಸಪೋರ್ಟ್ ಕೂಡ ಮಾಡುತ್ತೆ ಹಾಗೂ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಒಳ್ಳೆಯದು. ಈಗ ಇಲ್ಲಿ ನಾವು ಹರಿವೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಮತ್ತು 2 ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಸೊ ಇದರ ಒಗ್ಗರಣೆಯನ್ನು ಮಾಡಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಮೊದಲೇ ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ಇದಕ್ಕೆ ಸೇರಿಸಿ, ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸೊಪ್ಪು ತೊಳ್ಕೊಂಡು ನಂತರ ಅದರ ನೀರೇ ಸಾಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು 5 ರಿಂದ 10 ನಿಮಿಷದೊಳಗೆ ಇದು ಬೇಯುತ್ತೆ. ಇನ್ನೊಂದು ಇದರ ಉಪಯೋಗ ಏನಂದರೆ ಈ ಸೊಪ್ಪು ಬಳಸಿರೋದ್ರಿಂದ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಸೊ ಇದು ಮಲಬದ್ಧತೆ ನಿಯಂತ್ರಣಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಇದನ್ನು ಸಿಮ್ಮಲ್ಲಿ ನಾವು ಬೇಯಿಸ್ಕೊಳ್ಬೇಕು. 5 ರಿಂದ 10 ನಿಮಿಷದೊಳಗೆ ಇದು ರೆಡಿ ಆಗುತ್ತೆ. ಹುರುಳಿಕಾಳು ಕೂಡ ಬಾಯ್ಲ್ ಆಗಿದೆ. ಸೊ ಈ ಬೆಂದಿರುವ ಹುರುಳಿಕಾಳಿಂದ ಹುರುಳಿ ಸಾರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡು ಕಾಳನ್ನು ಹರಿವೆ ಸೊಪ್ಪಿನ ಪಲ್ಯದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಹೀಗೆ ಈ ಪಲ್ಯ ರೆಡಿ ಆಗುತ್ತೆ. ಇದೊಂದು ಒಳ್ಳೆಯ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಗೆ ಕೂಡ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ಹೆಲ್ದಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಹ್ಯಾವ್ ಅ ನೈಸ್ ಡೇ. Thank you.